ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಡ್ರೈ ಫ್ರೂಟ್ಸ್ ಬರ್ಫಿನ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಫಸ್ಟು ಗೋಡಂಬಿನ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಬಾದಾಮಿನೂ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಯಾವ ಡ್ರೈ ಫ್ರೂಟ್ಸ್ ಬೇಕಾದ್ರೂ ಹಾಕೋಬೋದು. ನಾನು ಗೋಡಂಬಿ, ಬಾದಾಮಿ, ಪಿಸ್ತಾ, ಸನ್ಫ್ಲವರ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್ ಎಲ್ಲದನ್ನು ತೊಗೊಂಡಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ ಅದನ್ನು ತೊಗೊಳ್ಳಿ. ಈಗ ಎಲ್ಲದನ್ನು ಡ್ರೈ ರೋಸ್ಟ್ ಮಾಡಬೇಕು ಲೋ ಫ್ಲೇಮಲ್ಲಿ. ನಾನಿಲ್ಲಿ ಪಂಪ್ಕಿನ್ ಸೀಡ್ಸ್ನ ಸ್ವಲ್ಪ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೇಕಿದ್ದರೆ ಹಾಗೆ ಹಾಕ್ಕೋಬೋದು. ನಾನಿಲ್ಲಿ ಖರ್ಜೂರನೂ ತೊಗೊಳ್ತಾ ಇದ್ದೀನಿ. ಇದರಲ್ಲಿ ಮೇಯ್ನು ಖರ್ಜೂರನೇ. ಅದನ್ನು ನೈಸ್ ಪೇಸ್ಟಾಗಿ ಮಾಡ್ಕೋಬೇಕು. ನಾನಿಲ್ಲಿ ಸ್ವೀಟ್ನೆಸ್ಸಿಗೋಸ್ಕರ ಬರೀ ಖರ್ಜೂರನೇ ಯೂಸ್ ಮಾಡ್ತಾ ಇದ್ದೀನಿ, ಜಾಗ್ರಿ ಏನೋ ಹಾಕ್ತಾ ಇಲ್ಲ. ಈಗ ಈ ಥರ ಪೇಸ್ಟ್ ಆದಮೇಲೆ ಈಗ ಒಂದು ಬಾಣಲೆಯಲ್ಲಿ ಅದು ಬಿಸಿ ಆದಮೇಲೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ತಾ ಇದ್ದೀನಿ. ಮಿಕ್ಸಿ ಮಾಡ್ಕೊಂಡಿರೋ ಖರ್ಜೂರ ಪೇಸ್ಟನ್ನ ಆ ತುಪ್ಪಕ್ಕೆ ಹಾಕ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಸಾಫ್ಟ್ ಆಗುತ್ತೆ ಅದು ಫ್ರೈ ಮಾಡ್ಕೊಂಡಾದ್ಮೇಲೆ. ಒಂದು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದೀಗ ಮೆಲ್ಟಾಗಿ ಸಾಫ್ಟಾಗಿ ರೆಡಿಯಾಗಿದೆ ಇದು. ಇದಕ್ಕಿವಾಗ ನಾವೇನು ಡ್ರೈ ರೋಸ್ಟ್ ಮಾಡಿ ಡ್ರೈ ಫ್ರೂಟ್ಸ್ನ ಎಲ್ಲ ಇಟ್ಕೊಂಡಿರ್ತೀವೋ ಅದನ್ನು 1 by 1 ಆ್ಯಡ್ ಮಾಡ್ತಾ ಹೋಗಿ. ಇಲ್ಲೀಗ ಎಲ್ಲ ಸ್ವೀಟ್ಸನ್ನು ಡ್ರೈ ಫ್ರೂಟ್ಸನ್ನು ಹಾಕಿದ್ದೀನಿ. ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡಬೇಕು. ಇದೀಗ ಆಗಿದೆ. ಹಾಗೆ ಲೋ ಫ್ಲೇಮಲ್ಲೇ 1-2 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಬರ್ಫಿನೋ ಇಲ್ಲ ಲಡ್ಡು ಥರನೋ ಮಾಡ್ಕೋಬೋದು. ಇದೀಗ ಇಲ್ಲಿ ಗಸಗಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡಿದ್ದೀನಿ. ಅದನ್ನು ಕೋಟಿಂಗ್ ಥರ ಯೂಸ್ ಮಾಡ್ತಾಯಿದ್ದೀನಿ.
ಹೆಲ್ದಿಯಾಗಿರೋ ಲಡ್ಡು, ಸ್ವೀಟ್, ಬರ್ಫಿ ಏನಾದರೂ ಅಂದ್ಕೋಬೋದು. ರೆಡಿಯಾಗಿದೆ ಈಗ. ಥ್ಯಾಂಕ್ ಯು ಫಾರ್ ವಾಚಿಂಗ್.